ಕೆಲವೊಮ್ಮೆ ನಾವು ಯಾರಿಗೋ ಬಹಳ ಮುಖ್ಯ ಎಂದು ಭಾವಿಸುತ್ತೇವೆ, ಆದರೆ ಒಂದು ದಿನ ಅವರು ನಾವಿಲ್ಲದೆ ಸಹ ಸುಖವಾಗಿದ್ದಾರೆ ಎಂಬುದನ್ನು ತಿಳಿದಾಗ ಮನಸ್ಸು ತುಂಬಾ ನೋವು ಅನುಭವಿಸುತ್ತೆ. ಸಂಬಂಧಗಳು ಒಡೆಯುವುದಕ್ಕೆ ದೊಡ್ಡ ಕಾರಣ ದ್ವೇಷ ಅಲ್ಲ, ಅರ್ಥ ಮಾಡಿಕೊಳ್ಳದ ಮೌನ. ರಾತ್ರಿಯ ಮೌನದಲ್ಲಿ ಮನಸ್ಸಿನ ಮಾತುಗಳು ಹೆಚ್ಚು ಕೇಳಿಸುತ್ತವೆ. ಹಗಲಿನಲ್ಲಿ ಮರೆಮಾಚಿದ ನೋವುಗಳು ಮಧ್ಯರಾತ್ರಿಯಲ್ಲಿ ಮಾತ್ರ ಹೃದಯದ ಮುಂದೆ ನಿಂತುಕೊಳ್ಳುತ್ತವೆ. ಹೃದಯ ಒಡೆಯುವ ಶಬ್ದ ಹೊರಗೆ ಕೇಳಿಸುವುದಿಲ್ಲ, ಆದರೆ ಅದು ಒಳಗೆ ತುಂಬಾ ಗಾಢವಾಗಿ ನೋವು ಕೊಡುತ್ತದೆ. ಇತರರು ಏನು ಹೇಳುತ್ತಾರೆ ಎಂಬುದನ್ನು ಯೋಚಿಸುತ್ತಾ ಬದುಕಿದರೆ ನಿನ್ನ ಜೀವನವೇ ನಿಲ್ಲುತ್ತದೆ. ನಿನ್ನ ಹೃದಯ ಹೇಳುವ ದಾರಿಗೆ ಹೋಗು. ಜನರು ಮೊದಲಿಗೆ ನಗುತ್ತಾರೆ, ನಂತರ ಪ್ರಶ್ನಿಸುತ್ತಾರೆ, ಕೊನೆಗೆ ಅದೇ ಕೆಲಸಕ್ಕಾಗಿ ನಿನ್ನನ್ನು ಗೌರವಿಸುತ್ತಾರೆ. ಜೀವನ ಒಂದು ಪುಸ್ತಕದಂತಿದೆ. ಪ್ರತಿದಿನವೂ ಹೊಸ ಪುಟ. ಕೆಲ ಪುಟಗಳು ಸಂತೋಷದಿಂದ ತುಂಬಿರುತ್ತವೆ, ಕೆಲ ಪುಟಗಳು ಕಣ್ಣೀರುಗಳಿಂದ ತುಂಬಿರುತ್ತದೆ. ಸಂಪೂರ್ಣ ಕತೆ ಮಾತ್ರ ಕೊನೆಯಲ್ಲಿ ಅರ್ಥವಾಗುತ್ತೆ. ಸಮಸ್ಯೆಗಳು ಜೀವನದ ಒಂದು ಭಾಗ. ಅವು ನಮ್ಮನ್ನು ತಡೆಯಲು ಬರುವುದಿಲ್ಲ, ಅವು ನಮ್ಮೊಳಗಿನ ಶಕ್ತಿಯನ್ನು ಹೊರತೆಗೆಯಲು ಬರುತ್ತವೆ. ಸಮಸ್ಯೆಗಳನ್ನು ಎದುರಿಸಿ ಅವುಗಳಿಂದ ಕಲಿತು ಮುಂದೆ ಸಾಗುವವರು ಮಾತ್ರ ಜೀವನದಲ್ಲಿ ನಿಜವಾದ ಯಶಸ್ಸನ್ನು ಕಾಣುತ್ತಾರೆ. ಹುಡುಗಿ ತುಂಬಾ ಬಲವಾದವಳು ಎಂದು ಎಲ್ಲರೂ ಹೇಳುತ್ತಾರೆ, ಆದರೆ ಅವಳಿಗೂ ಸಹ ಒಂದು ದಿನ ಯಾರಾದರೂ ಅವಳನ್ನು ಅರ್ಥ ಮಾಡಿಕೊಳ್ಳಬೇಕೆಂದು ಮನಸ್ಸು ಇರುತ್ತದೆ. ಹಸಿವಿನ ನೋವು ಮತ್ತು ಕಷ್ಟದ ಜೀವನವನ್ನು ಕಂಡವರು ಮಾತ್ರ ಜೀವನದ ಸಣ್ಣ ಸಂತೋಷಗಳ ಬೆಲೆ ತಿಳಿದುಕೊಂಡಿರುತ್ತಾರೆ. ಬಡತನ ನಮ್ಮನ್ನು ದೌರ್ಬಲ್ಯಗೊಳಿಸುವುದಿಲ್ಲ, ಅದು ನಮ್ಮೊಳಗಿನ ಬಲವನ್ನು ಹೊರತೆಗೆದು ತೋರಿಸುತ್ತದೆ. ಎಲ್ಲರಿಗೂ ಬಲವಾಗಿರುವಂತೆ ಕಾಣುವ ಹುಡುಗಿ ಒಂಟಿಯಾಗಿರುವಾಗ ಮಾತ್ರ ತನ್ನ ಕಣ್ಣೀರನ್ನು ನೋಡುತ್ತಾಳೆ. ಜೀವನದಲ್ಲಿ ಅತ್ಯಂತ ದೊಡ್ಡ ನೋವು ಎಂದರೆ ಸೋಲು ಅಲ್ಲ, ನಮ್ಮ ಮೇಲೆ ನಂಬಿಕೆ ಇಟ್ಟಿದ್ದ ಕನಸುಗಳನ್ನು ನಾವು ತಾವೇ ಬಿಟ್ಟುಕೊಡುವ ಕ್ಷಣ. ನಮ್ಮ ಜೀವನದಲ್ಲಿ ಸಮಯ ಮತ್ತು ಅವಕಾಶ ಎರಡು ಬಹಳ ಅಮೂಲ್ಯ. ಅವು ಬಂದಾಗ ಸರಿಯಾಗಿ ಬಳಸಿದರೆ ಸಾಮಾನ್ಯ ವ್ಯಕ್ತಿಯು ಅಸಾಧಾರಣ ಸಾಧನೆ ಮಾಡಬಹುದು. ರಾತ್ರಿ ಎಲ್ಲರೂ ನಿದ್ರೆಗೆ ಜಾರಿದಾಗ ಕೆಲವರು ಮಾತ್ರ ತಮ್ಮ ನೆನಪುಗಳ ಜೊತೆ ಒಂಟಿಯಾಗಿ ಹೋರಾಡುತ್ತಿರುತ್ತಾರೆ. ಒಬ್ಬ ವ್ಯಕ್ತಿಯ ಜೀವನವನ್ನು ಬದಲಾಯಿಸುವುದು ದೊಡ್ಡ ಘಟನೆಗಳಲ್ಲ, ಪ್ರತಿದಿನ ತೆಗೆದುಕೊಳ್ಳುವ ಸಣ್ಣ ಒಳ್ಳೆಯ ನಿರ್ಧಾರಗಳೇ ಅವನ ಭವಿಷ್ಯವನ್ನು ರೂಪಿಸುತ್ತದೆ. ಜೀವನವು ಕೆಲವೊಮ್ಮೆ ಕಠಿಣವಾದ ಶಿಕ್ಷಕರಂತೆ ವರ್ತಿಸುತ್ತದೆ. ಮೊದಲು ಅದು ನಮಗೆ ಪರೀಕ್ಷೆ ಕೊಡುತ್ತದೆ, ನಂತರ ಮಾತ್ರ ಪಾಠವನ್ನು ಕಲಿಸುತ್ತದೆ. ಜೀವನದಲ್ಲಿ ನಾವು ತುಂಬಾ ಬಾರಿ ಮೌನವಾಗಿರುತ್ತೇವೆ, ಯಾಕೆಂದರೆ ನಮ್ಮ ನೋವನ್ನು ಎಲ್ಲರಿಗೂ ಹೇಳಿದರೂ ಯಾರು ಅದನ್ನು ನಿಜವಾಗಿ ಅರ್ಥ ಮಾಡಿಕೊಳ್ಳುವುದಿಲ್ಲ. ನೀವು ಇತರರಂತೆ ಆಗಲು ಪ್ರಯತ್ನಿಸಬೇಡಿ, ನಿಮ್ಮದೇ ಆದ ದಾರಿಯನ್ನು ಹುಡುಕಿ, ಯಾಕೆಂದರೆ ಪ್ರತಿಯೊಬ್ಬರ ಜೀವನದ ಕಥೆ ವಿಭಿನ್ನವಾಗಿರುತ್ತೆ. ನಿದ್ರೆಯಲ್ಲಿ ಕಾಣುವುದು ಕನಸು ಅಲ್ಲ, ನಿದ್ರೆ ಬಾರದಂತೆ ಮಾಡುವುದೇ ನಿಜವಾದ ಕನಸು. ನಿಮ್ಮನ್ನು ದುರ್ಬಲ ಎಂದು ಭಾವಿಸಬೇಡಿ. ಪ್ರತಿಯೊಬ್ಬ ವ್ಯಕ್ತಿಯೊಳಗೂ ಅನಂತ ಶಕ್ತಿ ಮತ್ತು ಸಾಮರ್ಥ್ಯ ಇದೆ. ನೀವು ನಿಮ್ಮ ಮನಸ್ಸನ್ನು ಬಲಿಷ್ಠವಾಗಿಟ್ಟರೆ ಜೀವನದ ಯಾವ ಸಮಸ್ಯೆಯೂ ನಿಮ್ಮನ್ನು ಸೋಲಿಸಲು ಸಾಧ್ಯವಿಲ್ಲ. ನೀವು ನಿಮ್ಮ ಜೀವನವನ್ನು ಬದಲಾಯಿಸಲು ಬಯಸಿದರೆ ಮೊದಲು ನಿಮ್ಮ ಮನಸ್ಸನ್ನು ಬದಲಾಯಿಸಬೇಕು. ಬಲಿಷ್ಠ ಮನಸ್ಸು ಇದ್ದರೆ ಯಾವುದೇ ಕಷ್ಟವೂ ನಿಮ್ಮನ್ನು ಸೋಲಿಸಲಾರದು. ಜೀವನದ ಒಂದು ಕಠಿಣ ಪಾಠ ಏನೆಂದರೆ ಎಲ್ಲರಿಗೂ ನಮ್ಮ ಹೃದಯವನ್ನು ತೆರೆದಿಡಬಾರದು, ಯಾಕೆಂದರೆ ಕೆಲವರು ಅದನ್ನು ಅರ್ಥ ಮಾಡಿಕೊಳ್ಳಲು ಅಲ್ಲ, ಅದನ್ನು ಮುರಿಯಲು ಬರುತ್ತಾರೆ. ಜೀವನದಲ್ಲಿ ಕಷ್ಟಗಳು ಹೆಚ್ಚು ಇದ್ದಾಗ ಮನಸ್ಸು ಹಲವಾರು ಬಾರಿ ಒಡೆಯಬಹುದು, ಆದರೆ ಬಡತನದಲ್ಲಿ ಬೆಳೆದವರು ಒಂದು ವಿಷಯವನ್ನು ಕಲಿಯುತ್ತಾರೆ, ಎಷ್ಟು ಬಾರಿ ಬಿದ್ದರೂ ಮತ್ತೆ ಎದ್ದು ನಿಲ್ಲುವುದು. ನಿಜವಾದ ನೋವು ಕಣ್ಣೀರಿನಲ್ಲಿ ಅಲ್ಲ, ಒಳಗೆ ಮೌನವಾಗಿ ತಾಳುವ ಕ್ಷಣಗಳಲ್ಲಿ ಇರುತ್ತದೆ. ಒಬ್ಬ ಹುಡುಗ ನಿಮ್ಮನ್ನು ನಿರ್ಲಕ್ಷಿಸಿದಾಗ ಮೌನವಾಗಿರಿ ಮತ್ತು ಇದನ್ನು ಮಾಡಿ. ಮೊದಲು ನಿಜವಾಗಿಯೂ ಏನು ನಡೆಯುತ್ತಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ. 2, ಅದನ್ನು ಸರಿಪಡಿಸಲು ಪ್ರಯತ್ನಿಸುವುದನ್ನು ನಿಲ್ಲಿಸಿ. 3, ನೀವು ಮೌನ ವಹಿಸಬೇಕು, ಅದು ನಿಮ್ಮ ದೌರ್ಬಲ್ಯವಾಗುವುದಿಲ್ಲ. 4, ಅವನಿಗೆ ನಿಮ್ಮ ಇರುವಿಕೆಯ ಬೆಲೆ ತಿಳಿಯಲಿ ಬಿಡಿ. 5, ನಿಮ್ಮನ್ನು ಮತ್ತು ನಿಮ್ಮ ಸಮಯವನ್ನು ಹೆಚ್ಚು ಕೊಡುವುದನ್ನು ನಿಲ್ಲಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಜೈ ಶ್ರೀ ಕೃಷ್ಣ.